ಪ್ರಜ್ವಲ್ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಂತಹ ನಾಯಕ ಅರೆಸ್ಟ್ ಆಗಿದ್ದಾರೆ. ರೇಪ್ ಕೇಸ್ನಲ್ಲಿ 14 ದಿನ ವಕೀಲ ದೇವರಾಜೇಗೌಡಗೆ ಜೈಲಾಗಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ಬಿಜೆಪಿ ಮುಖಂಡ ತಗಲಾಕೊಂಡಿದ್ದಾರೆ. ಪ್ರಜ್ವಲ್ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಂತಹ ನಾಯಕ ದೇವರಾಜೇಗೌಡ, ಬಿಜೆಪಿ ಮುಖಂಡ ಮತ್ತು ವಕೀಲ. ರೇಪ್ ಕೇಸ್ನಲ್ಲಿ 14 ದಿನ ಜೈಲು ಪಾಲಾಗಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ಬಿಜೆಪಿ ಮುಖಂಡ. ಹಾಸನ ಜೈಲಿನಲ್ಲಿರೋ ಬಿಜೆಪಿ ಮುಖಂಡ ದೇವರಾಜೇಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಹಳೆ ಕೇಸನ್ನ ರೀಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈಗಾಗಲೇ ಹೊಳೆನರಸೀಪುರದಲ್ಲಿ ಹಲವು ಕೇಸ್ಗಳು ದಾಖಲಾಗಿದೆ ದೇವರಾಜೇಗೌಡ ವಿರುದ್ಧ. ಆ ಹಳೆ ಕೇಸ್ಗಳನ್ನ ಕೆದಕೋದಕ್ಕೆ ಹಾಸನ ಪೊಲೀಸರು ಮುಂದಾಗಿದ್ದಾರೆ. ಚೀಟಿಂಗ್ ಕೇಸ್ ಸೇರಿದಂತೆ 5ಕ್ಕೂ ಹೆಚ್ಚು ಕೇಸ್ಗಳನ್ನ ರೀಓಪನ್ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಜೈಲಿನಿಂದ ಆಚೆ ಬಂದರೂ ಕೂಡ ದೇವರಾಜೇಗೌಡರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಪ್ರಜ್ವಲ್ ಕೇಸ್ ವಿಚಾರವಾಗಿ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿದಂತಹ ವಿಚಾರಗಳು ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. ಅಲ್ಲಿ ತನಕ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಜುಗರವಾಗಿದ್ದಂತಹ ಈ ಪ್ರಕರಣ ನಂತರ ಜೆಡಿಎಸ್ ಕೈಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕ ಹಾಗಾಗಿತ್ತು. ಯಾಕಂದ್ರೆ ದೇವರಾಜೇಗೌಡ ಆರೋಪ ಮಾಡಿದ್ದು ಸರ್ಕಾರದ ಮೇಲೆ ಮತ್ತು ಡಿಸಿಎಂ ಮೇಲೆ. ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು ದೇವರಾಜೇಗೌಡ ಪ್ರೆಸ್ ಮೀಟ್. ಈಗ ರೇಪ್ ಕೇಸಲ್ಲಿ 14 ದಿನ ಜೈಲು ಪಾಲಾಗಿದ್ದಾರೆ ವಕೀಲ ದೇವರಾಜೇಗೌಡ. ಹೊಳೆನರಸೀಪುರ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ಬಿಜೆಪಿ ಮುಖಂಡ. ಹಾಸನ ಜೈಲಿನಲ್ಲಿದ್ದಾರೆ. ಈಗ ವಕೀಲ ಅರೆಸ್ಟ್ ಆಗ್ತಾ ಇದ್ದಂತೆ ಹಳೆ ಕೇಸ್ಗಳನ್ನ ರೀಓಪನ್ ಮಾಡೋದಕ್ಕೆ ಹಾಸನ ಪೊಲೀಸರು ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲಿಗೆ ಜೈಲಿನಿಂದ ದೇವರಾಜೇಗೌಡ ಹೊರಗಡೆ ಬಂದ್ರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು ದೇವರಾಜೇಗೌಡ ಮಾಡಿದಂತಹ ಪ್ರೆಸ್ ಮೀಟ್. ಈಗ ದೇವರಾಜೇಗೌಡ್ರೆ ಅಂದರಾಗಿದ್ದಾರೆ, ಲಾಕ್ ಆಗಿದ್ದಾರೆ, 14 ದಿನಗಳ ಕಾಲ ಜೈಲು ಪಾಲಾಗಿದ್ದಾರೆ. ಈ ಕೇಸ್ನಲ್ಲಿ ಮತ್ತೊಂದಷ್ಟು ಈಗ ಅಡಿಷನ್ ಆಗ್ತಾ ಇದೆ. ಅದೇನು ಅಂತ ಅಂದ್ರೆ ಹಾಸನ ಪೊಲೀಸರು ಹಳೆ ಕೇಸ್ಗಳನ್ನ ಮತ್ತೆ ರೀಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡಿರೋದು. ಒಟ್ಟಾರೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಹಾಗಾದ್ರೆ ಈ ವಿಚಾರವಾಗಿ ಏನೆಲ್ಲ ಕೇಸ್ಗಳು ದಾಖಲಾಗಿತ್ತು ಈ ಹಿಂದೆ ದೇವರಾಜೇಗೌಡ ವಿರುದ್ಧ? ಶ್ವೇತಾ, ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಅನ್ನ ನೀಡಿದ್ದು ಅದು ವಕೀಲ ದೇವರಾಜೇಗೌಡ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಈ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇದೆ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ನೀಡುವ ಮೂಲಕ ಇದಕ್ಕೆ ಈ ಪೆನ್ಡ್ರೈವ್ಗೆ ರಾಜಕೀಯ ತಿರುವನ್ನ ನೀಡಿದಂತಹದ್ದು ದೇವರಾಜೇಗೌಡ ಈಗ ಅಂಧರಾಗಿದ್ದಾರೆ. ಹಾಸನ ಜೈಲಿನಲ್ಲಿ ಈಗ ನಿನ್ನೆ ರಾತ್ರಿ ಹೋಗಿದ್ದಾರೆ. ಅದು ರೇಪ್ ಕೇಸ್ನಲ್ಲಿ ದೇವರಾಜೇಗೌಡರನ್ನ ಈಗಾಗಲೇ ಬಂಧಿಸಿ ಜೈಲಿಗೆ ಬಿಡಲಾಗಿದೆ. ಇದೇ 24ರವರೆಗೆ ನ್ಯಾಯಾಂಗ ಬಂಧನಕ್ಕಿರಿಸಿ ನ್ಯಾಯಾಧೀಶರು ಆದೇಶವನ್ನ ಮಾಡಿದ್ದಾರೆ. ಈ ನಡುವೆ ದೇವರಾಜೇಗೌಡರ ವಿರುದ್ಧದ ಹಳೆಯ ಕೇಸ್ಗಳು ರೀಓಪನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅವರ ವಿರುದ್ಧ ಸುಮಾರು 6ಕ್ಕೂ ಹೆಚ್ಚು ಪ್ರಕರಣಗಳು ಈ ಹಿಂದೆ ಇದ್ದು, ಅದ್ರ 10ಕ್ಕೂ ಹೆಚ್ಚು ಪ್ರಕರಣಗಳು ಇದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ 6ಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಮಾಹಿತಿ ಇದೆ. ಚೀಟಿಂಗ್ ಕೇಸ್ ಸೇರಿದಂತೆ ಅಧಿಕಾರಿಗಳಿಗೆ ತೊಂದರೆ ನೀಡಿದಂತ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಗಳು ಸಹ ದೇವರಾಜೇಗೌಡರ ವಿರುದ್ಧ ಇದೆ. ಜೊತೆಗೆ ಇದೇ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಸಹ ಒಂದು ದೂರನ್ನ ಕೆಪಿಸಿಸಿ ವತಿಯಿಂದ ನೀಡಲಾಗಿದೆ. ಇವೆಲ್ಲವಕ್ಕೂ ಸಹ ಒಂದು ರಿಓಪನ್ ಆಗುವ ಮೂಲಕ ಮತ್ತಷ್ಟು ಸಂಕಷ್ಟ ದೇವರಾಜೇಗೌಡರಿಗೆ ಬಂದೊದಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ದೇವರಾಜೇಗೌಡರು ಜೈಲಿಗೆ ಒಳಭಾಗಕ್ಕೆ ಹೋಗುವ ಸಂದರ್ಭದಲ್ಲಿ ಇನ್ನು 8 ದಿನದಲ್ಲಿ ಹೊರಬರ್ತೇನೆ ಅನ್ನುವಂತಹ ಮಾತನ್ನ ಹೇಳಿ ಒಳಹೋದ್ರು. ಜೊತೆಗೆ ಸತ್ಯಕ್ಕೆ ಜಯ ಇದೆ ಅನ್ನುವಂತಹ ಮಾತನ್ನು ಸಹ ದೇವರಾಜೇಗೌಡರು ಹೇಳಿದ್ರು. ಇನ್ನು 8 ದಿನದಲ್ಲಿ ವಾಪಸ್ ಬರ್ತೇನೆ, ಜೊತೆಗೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ 3 ಬಾರಿ ದೇವರಾಜೇಗೌಡರು ಹೇಳಿದ್ರು. ಆದ್ರೆ ಈ ನಡುವೆ
ಸರ್ಕಾರಕ್ಕೂ ಸಹ ಮುಜುಗರವನ್ನು ತಂದು ಜೊತೆಗೆ DK ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ರು. ಇದೆಲ್ಲವೂ ಸಹ ರಾಜಕೀಯ ಷಡ್ಯಂತ್ರದಿಂದ ಈ ರೀತಿ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿದೆ ಅಂತ ಅವರ ಪರ ವಕೀಲರು ಹೇಳ್ತಾ ಇದ್ರೆ, ಈ ನಡುವೆ ದೇವರಾಜೇಗೌಡರ ಮೇಲೆ ಇದ್ದಂತ ಹಳೆಯ ಕೇಸ್ಗಳು ಸಹ ರಿಓಪನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಒಳನರಸೀಪುರ ಠಾಣೆಯಲ್ಲೂ ಸಹ ಏಪ್ರಿಲ್ 1 ಪ್ರಕರಣ ದಾಖಲಾಗುತ್ತೆ ಸಂತ್ರಸ್ತ ಮೇಲೆ. ಅದರ ಮುಂದುವರೆದ ಭಾಗವಾಗಿ ಅವರ ವಿರುದ್ಧ ಮೊನ್ನೆ ಮಹಿಳೆ ಮರು ಹೇಳಿಕೆಯ ನಂತರದಲ್ಲಿ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ. ಈ ನಡುವೆ ರಾಜಕೀಯ ಷಡ್ಯಂತ್ರದಿಂದ ದೇವರಾಜೇಗೌಡರನ್ನ ಪ್ರಕರಣದಲ್ಲಿ ಸಿಲುಕಿಸಲಾಗ್ತದೆ, ಉದ್ದೇಶಪೂರ್ವಕವಾಗಿ ದೇವರಾಜೇಗೌಡರನ್ನ ಜೈಲಿಗೆ ಇಟ್ಟಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಅವರ ಪರವಾದ ವಕೀಲರು ಹೇಳ್ತಾ ಇದ್ದಾರೆ. ಈ ನಡುವೆ ದೇವರಾಜೇಗೌಡರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಪೆನ್ಡ್ರೈವ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ದೇವರಾಜೇಗೌಡರನ್ನ ತಮ್ಮ ವಶಕ್ಕೆ ಪಡೆದು ಜೈಲಿನಿಂದ ನ್ಯಾಯಾಧೀಶರೆದುರು ಅನುಮತಿ ಪಡೆದು ಜೈಲಿನಿಂದ ತಮ್ಮ ವ್ಯಾಪ್ತಿಗೆ ವಶಕ್ಕೆ ಪಡೆದು ದೇವರಾಜೇಗೌಡರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಒಂದು ಕಡೆ ಇದ್ರೆ, ಈ ಹಿಂದೆ ದೇವರಾಜೇಗೌಡರ ವಿರುದ್ಧದ ಹಳೆಯ ಕೇಸ್ಗಳಿಗೂ ಸಹ ಮರುಜೀವ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ದೇವರಾಜೇಗೌಡರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಚರ್ಚೆ ಈಗ ಸದ್ಯ ಕಂಡು ಬರ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.